ಕ್ಲೈಮ್ಯಾಕ್ಸ್ ಘಟ್ಟ ತಲುಪ್ತಾ ಈ ಪಟ್ಟದ ಆಟ. ರಾಹುಲ್ ಖರ್ಗೆ ಸಮ್ಮುಖದಲ್ಲಿ ಸಂಧಾನ ನಡೆಯುತ್ತಾ? ರಾಜ್ಯದಲ್ಲಾಗ್ತಾ ಇರುವಂತಹ ಕುರ್ಚಿ ಕಾದಾಟ ತಾರಕಕ್ಕೇರಿದ್ದು. ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಡೆಯುತ್ತೆ, ಯಾವ ರೀತಿಯಲ್ಲಿ ಸಂಧಾನವನ್ನ ನಡೆಸುತ್ತೆ? ನಾಳೆ ದೆಹಲಿಗೆ ಬರುವಂತೆ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ಹೋಗಿದೆ. ಶೀಘ್ರವಾಗಿ ಎಲ್ಲವನ್ನ ಸೆಟಲ್ ಮಾಡ್ತೀನಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ರು. ಸಿಎಂ ಡಿಸಿಎಂ ಕರೆಸಿ ಮಾತನಾಡ್ತೀನಿ ಅಂದಿದ್ರು ಖರ್ಗೆ. ನಾಳೆ ಕೆಲ ಸಚಿವರು ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಒಂದು ರೌಂಡ್ ವರದಿ ಪಡ್ಕೊಂಡಿದ್ದಾರೆ ರಾಹುಲ್. ರಾಜ್ಯದಲ್ಲಿ ಏನಾಗ್ತಾ ಇದೆ, ಬದಲಾವಣೆ ಆದರೆ ಏನ್ ಪರಿಣಾಮ ಅನ್ನೋದರ ಕುರಿತಂತೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ನಾಳೆಯ ದೆಹಲಿ ಮೀಟಿಂಗ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಹಳ ಕುತೂಹಲ ಇದೆ. ಈ ಪಟ್ಟದ ಆಟ ಕ್ಲೈಮ್ಯಾಕ್ಸ್ ಅಂತ ತಲುಪೋದು ಯಾವಾಗ ಅನ್ನೋದು, ಆ ದಿನ ನಾಳಿನ ಸಂಧಾನ ಮಾಡೋದಕ್ಕೆ ಏನು ಸೂತ್ರ ಈಗ ಸಿದ್ಧಪಡಿಸ್ಕೊಂಡಿದೆ ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡ್? ಈಗ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಲೆಕ್ಕಾಚಾರ ಒಂದು ರೀತಿಯಲ್ಲಿದೆ, ಆದರೆ ಪಟ್ಟದ ಆಟದಲ್ಲಿ ನಿಜಕ್ಕೂ ಬದಲಾವಣೆ ಆದರೆ ಮುಂದಿನ ದಿನಗಳಲ್ಲಾಗುವಂತಹ ಬದಲಾವಣೆಗಳಿದೆಯಲ್ಲ, ಅದರ ಪರಿಣಾಮಗಳಿದೆಯಲ್ಲ, ಅದು ಬಹಳ ದೊಡ್ಡದಿರುತ್ತೆ. ಹಾಗಾಗಿ ಬಹಳ ದೀರ್ಘವಾಗಿ ಯೋಚನೆ ಮಾಡಿ ದೂರಾಲೋಚನೆಯನ್ನ ಮಾಡೋ ಹಾಗಲ್ಲ. ದೂರದಲ್ಲಿ ಏನಾಗಬಹುದು, ಕಾಂಗ್ರೆಸ್ ಹೈಕಮಾಂಡ್ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂದಿನ ದಿನಗಳಲ್ಲಿ ಏನು ಪರಿಣಾಮ ಬೀರಬಹುದು, ಎಲ್ಲವನ್ನ ಗಮನಿಸಬೇಕಾಗತ್ತೆ ಕೈ ಹೈಕಮಾಂಡ್. ಹಾಗಾಗಿ ನಾಳಿನ ಈ ಸಂಧಾನ ಸಭೆ ಎಷ್ಟು ಮಹತ್ವ, ಯಾರ್ಯಾರು ಹೋಗ್ತಿದ್ದಾರೆ, ಯಾರಿಗೆಲ್ಲ ಬುಲಾವ್ ಹೋಗಿದೆ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಒಂದು ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ. ಇಬ್ಬರು ನಾಯಕರನ್ನು ಕೂಡ ಕರೆಸಿ ಕೂತು ಮಾತುಕತೆಯನ್ನ ಮಾಡಿ ಸಮಾಧಾನ ಪಡಿಸಬೇಕಾದ್ದು ಮೊದಲನೇ ಕೆಲಸ ಅನ್ನುವಂತಹ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಿದೆ. ನಿನ್ನೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಮೂವರು ಕೂಡ ಬಿಹಾರದ ಫಲಿತಾಂಶದ ಬಳಿಕ ಆದಂತಹ ಗೊಂದಲಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದು ಸುತ್ತಿನ ಸಭೆಯನ್ನು ನಡೆಸಿದ್ರು. ಕರ್ನಾಟಕದ ವಿಚಾರವೂ ಕೂಡ ಒಂದು ಚರ್ಚೆಗೆ ಬಂತು, ಆದರೆ ಒಂದು ಚರ್ಚೆ ಅಪೂರ್ಣ ಆಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಗೊಂದಲಗಳು ಎಲ್ಲದರ ಅಂಕಿ ಅಂಶಗಳ ಸಮೇತ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ಆದರೆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಯಾಕೋ ಹೈಕಮಾಂಡ್ ತಕ್ಷಣಕ್ಕೆ ಹಿಂದೇಟನ್ನು ಹಾಕದಂತೆ ಕಾಣಿಸ್ತಾ ಇದೆ. ಮತ್ತು ಇದನ್ನ ಗೊಂದಲವನ್ನ ಬಗೆಹರಿಸಬೇಕು ಅಂತಂದ್ರೆ ಇಬ್ಬರು ನಾಯಕರನ್ನು ಕೂಡ ಸಮಾಧಾನ ಪಡಿಸಿಯೇ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಕಾರಣಕ್ಕೋಸ್ಕರ ನಾಳೆ ಮತ್ತು ನಾಡಿದ್ದು 2 ದಿನಗಳು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನಡೆಯುವಂತಹ ಚರ್ಚೆಯ ದೃಷ್ಟಿಯಿಂದ ಮತ್ತು ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗುತ್ತೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪರೋಕ್ಷವಾಗಿ ಈ ವಿಚಾರಗಳನ್ನ ಅನೌಪಚಾರಿಕವಾಗಿ ಚರ್ಚೆ ಮಾಡಲಾಯಿತು. ಆ ಸಂದರ್ಭದಲ್ಲಿ 6 ಮಂದಿ ಸಚಿವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೂಡಿ ದೆಹಲಿಗೆ ಹೋಗಬೇಕು ಅನ್ನುವಂಥ ತೀರ್ಮಾನ ಕೂಡ ಆಗಿದೆ. ಅಂದ್ರೆ ಹೈಕಮಾಂಡ್ನ ನಾಯಕರಿಗೆ ಕರ್ನಾಟಕದ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ಸಚಿವರು ಕೂಡ ಮಾಡಬೇಕು ಅಂತ ಹೇಳಿ ಸಿಎಂ ಡಿಸಿಎಂ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಇಬ್ಬರು ಕೂಡ ಒಪ್ಪಿದ್ದಾರೆ. ಸಚಿವರು ಯಾಕೆ ಹೋಗ್ತಾ ಇರುವಂತದ್ದು ಅಂದ್ರೆ, ಸದ್ಯಕ್ಕೆ ಎದ್ದಿರುವಂತಹ ಗೊಂದಲಗಳನ್ನ ಹೈಕಮಾಂಡ್ ತಕ್ಷಣ ಬಗೆಹರಿಸದೆ ಹೋದ್ರೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇಲ್ಲಿ ಕೇವಲ ಇಬ್ಬರು ನಾಯಕರ ನಡುವಿನ ಗುದ್ದಾಟದ ರೀತಿ ಇಲ್ಲ, 2 ವರ್ಗಗಳ ನಡುವಿನ ಸಂಘರ್ಷದ ರೀತಿಯಲ್ಲಿ ಅದು ಬೆಳವಣಿಗೆಗಳು ತಿರುವನ್ನ ಪಡೆದುಕೊಳ್ತಾ ಇದ್ದಾವೆ. ಒಂದು ಕಡೆ ತಮ್ಮ ತಮ್ಮ ಸಮುದಾಯಗಳ ನಾಯಕರು ಮಾತನಾಡ್ತಾ ಇರುವಂತಾಗ ಪರೋಕ್ಷವಾಗಿ ಇದು 2 ವರ್ಗಗಳ ನಡುವಿನ ಸಂಘರ್ಷ ಅನ್ನುವಂಥ ರೀತಿಯಲ್ಲೇ ಬಿಂಬಿತ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ ಇಬ್ಬಾಗ ಆಗಿ ಹೋಗುತ್ತೇನೋ ಅನ್ನುವಂಥ ರೀತಿಯ ಬೆಳವಣಿಗೆಗಳು ಎಲ್ಲೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೂ ಕೂಡ ಆತಂಕವನ್ನ ತಂದಿಟ್ಟಿದೆ. ಇದೇ ಕಾರಣಕ್ಕೋಸ್ಕರ ಹೈಕಮಾಂಡ್ನ ನಾಯಕರಿಗೆ ಈ ಎಲ್ಲ ಅಂಶಗಳನ್ನು ಕೂಡ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಮತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಕರ್ನಾಟಕದ ಕಾಂಗ್ರೆಸ್ನ ದೃಷ್ಟಿಯ ಅತ್ಯಂತ ಮಹತ್ವದ ನಿರ್ಧಾರವಾಗುತ್ತೆ. 2028ರ ಚುನಾವಣೆಯನ್ನ ಕಾಂಗ್ರೆಸ್ ಗಟ್ಟಿಯಾಗಿ ಎದುರಿಸಬೇಕು ಅಂತಂದ್ರೆ ಈ ರೀತಿಯ ಜೊಳ್ಳಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವ್ರನ್ನು ಕೂಡ ಕಡೆಗಣಿಸಲು ಸಾಧ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವರದಿ ರಾಹುಲ್ ಗಾಂಧಿ ಅವರ ಕೈ ಸೇರಿದ ತಕ್ಷಣದಿಂದ ಅವರು ಒಂದು ಆತರದ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ದೆಹಲಿಗೆ ಹೋಗಿ ಬಂದು ಶಾಸಕರು ಒತ್ತಡವನ್ನು ಹಾಕ್ತಾ ಇರುವಂತದ್ದು ಬಾಹ್ಯ ಒತ್ತಡ. ಆದ್ರೆ ಕಾಂಗ್ರೆಸ್ಗೆ ಈಗ ಮುಂದಿನ ತನ್ನ ಒಂದು ರಾಜಕೀಯ ದೃಷ್ಟಿಕೋನದ ಕಾರಣಕ್ಕೋಸ್ಕರ 2028, 2028ರ 29ರ ಸಾರ್ವತ್ರಿಕ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇರುವಂತಹ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಎಲ್ಲ ನಾಯಕರು ಕೂಡ ಇದೀಗ ಡಿಪೆಂಡ್ ಆಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಬಲ ಮಾಹಿತಿಗೆ.